ವರ್ಷಗಳ ಕಾಲ ಸಮೃದ್ಧವಾಗಿ ಚಿನ್ನವನ್ನ ಬೆಳೀತಾ ಇದ್ದಂತಹ ಪ್ರದೇಶ, ಸಾವಿರಾರು ಎಕರೆ ಭೂಮಿ ಗಣಿ ಪ್ರದೇಶಕ್ಕೆ ಸೇರಿದೆ. ಆದರೆ ಈಗ ಗಣಿಗೆ ಬೀಗ ಬಿದ್ದಿದ್ದೆ. ಅಲ್ಲಿದ್ದಂತಹ ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿಯ ಜೊತೆಗೆ ಸಾವಿರಾರು ಎಕರೆ ಭೂಮಿ ಕೂಡ ನಾಪತ್ತೆಯಾಗ್ತಾ ಇದೆ. ಎಲ್ಲಿ ಅದು ಸ್ಟೋರಿ ನೋಡ್ತಾ 12,500 ಎಕರೆ ಭೂಮಿಯಲ್ಲಿ 3,000 ಎಕರೆ ನಾಪತ್ತೆಯಾದ ಭೂಮಿಯಲ್ಲಿ ಭೂಗಳ್ಳರಿಂದ ಒತ್ತುವರಿ ಆರೋಪ. ಭಾರತ್ ಗೋಲ್ಡ್ ಮೈನ್ ಲಿಮಿಟೆಡ್ ಕಂಪನಿಗೆ ಸೇರಿದ ಭೂಮಿ, ವಿಶಾಲವಾದಂತಹ ಭೂಪ್ರದೇಶ, ಅಲ್ಲಲ್ಲಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಮನೆಗಳನ್ನ ನಿರ್ಮಾಣ ಮಾಡಿರುವ ಒತ್ತುವರಿದಾರರು. ಇನ್ನೊಂದು ಕಡೆ ದೇವಸ್ಥಾನ, ಚರ್ಚ್ ಹೆಸರಲ್ಲಿ ನಡೀತಾ ಇರುವ ಒತ್ತುವರಿ. ಇದೆಲ್ಲ ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ಕೆಜಿಎಫ್ ಚಿನ್ನದ ಗಣಿಗೆ ಹೊಂದಿಕೊಂಡಿರುವ ಸರ್ಕಾರಿ ಜಮೀನಿನಲ್ಲಿ. ಕೆಜಿಎಫ್ ಚಿನ್ನದ ಗಣಿಗೆ 106 ವರ್ಷಗಳ ಇತಿಹಾಸ ಇದೆ. ಆದರೆ ಸರ್ಕಾರಿ ದಾಖಲೆಗಳಲ್ಲಿ ಮಾತ್ರ ಈವರೆಗೆ ಯಾವುದೇ ದಾಖಲಾತಿಗಳೇ ಇದಕ್ಕೆ ಇರಲಿಲ್ಲ. ಕೋಲಾರ ಜಿಲ್ಲಾಡಳಿತ 2 ವರ್ಷಗಳ ಹಿಂದೆ ಚಿನ್ನದ ಗಣಿ ಪ್ರದೇಶಕ್ಕೆ ಹೊಸದೊಂದು ನಾಮಕರಣ ಮಾಡಿ ಚಿನ್ನದ ಗಣಿ ಗ್ರಾಮ ಅಂತ ಹೆಸರಿಟ್ಟು ಇದನ್ನ ಭೂತಂತ್ರಾಂಶದಲ್ಲಿ ನಮೂದಿಸಿದೆ. ಪರಿಣಾಮ ಚಿನ್ನದ ಗಣಿ ಗ್ರಾಮದ ವ್ಯಾಪ್ತಿಗೆ ಸರ್ಕಾರಿ ದಾಖಲಾತಿಗಳ ಲೆಕ್ಕದಲ್ಲಿ ಸರ್ವೆ ನಂಬರ್ 1, ಸರ್ವೆ ನಂಬರ್ 2, ಸರ್ವೆ ನಂಬರ್ 3 ಅಲ್ಲಿ ಒಟ್ಟು 7,170 ಎಕರೆ ಭೂಮಿ ಗುರುತಿಸಲಾಗಿದೆ. ಇನ್ನು ಚಿನ್ನದ ಗಣಿಯಿಂದ ಬಿಇಎಂಎಲ್ ಸಂಸ್ಥೆಗೆ ಗುತ್ತಿಗೆ ಆಧಾರದಲ್ಲಿ ನೀಡಿದ ಭೂಮಿ 780 ಎಕರೆ ಹಾಗೂ ಸರ್ಕಾರದ ವಶದಲ್ಲಿದ್ದ 1,567 ಎಕರೆ ಎಲ್ಲವೂ ಸೇರಿ ಈಗ ಚಿನ್ನದ ಗಣಿ ಗ್ರಾಮದ ವ್ಯಾಪ್ತಿಯಲ್ಲಿ ಅಂದ್ರೆ ಭಾರತ್ ಗೋಲ್ಡ್ ಮೈನ್ಸ್ಗೆ ಸೇರಿದ ಒಟ್ಟು 9,525 ಎಕರೆ ಭೂಮಿಯನ್ನ ಗುರುತು ಮಾಡಿ ಅದನ್ನ ದಾಖಲಾತಿಗಳಲ್ಲಿ ನಮೂದು ಮಾಡಲಾಗಿದೆ. ಆದರೆ ಚಿನ್ನದ ಗಣಿಗೆ ಸೇರಿದ ಒಟ್ಟು 12,500 ಎಕರೆ ಪ್ರದೇಶದಲ್ಲಿ ಉಳಿದ 3,500 ಎಕರೆಯಷ್ಟು ಪ್ರದೇಶ ನಾಪತ್ತೆಯಾಗಿದೆ. ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಲೋಕಸಭಾ ಸದಸ್ಯರು ಮತ್ತೆ ಹಿಂದೆ ಶಾಸಕರು ಮತ್ತೆ ಸಚಿವರಾಗಿದ್ದಂಥವರು ಬಿಜಿಎಂಎಲ್ ಜಾಗ ಏನು 12,600 ಎಕರೆ ಇತ್ತು. ಆ ಜಾಗದಲ್ಲಿ ಅವರ ಫಾಲೋವರ್ಸ್ಗೆ ಅವ್ರಿಗೆ ಒಬ್ಬೊಬ್ಬರಿಗೆ 2 ಎಕರೆ 3 ಎಕರೆ ಇವತ್ತು ನಕಲಿ ದಾಖಲಾತಿಗಳನ್ನ ಮಾಡಿದ್ದಾರೆ. ಇನ್ನು ಚಿನ್ನದ ಗಣಿಗೆ ಸೇರಿದ ಭೂಮಿಯನ್ನ ಸರ್ಕಾರದ ವಶಕ್ಕೆ ಪಡೆದುಕೊಳ್ಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಕಾರಣ, ದಾಖಲೆಗಳ ಪ್ರಕಾರ ಚಿನ್ನದ ಗಣಿ ಗ್ರಾಮದ ಹೆಸರಲ್ಲಿ ಗುರುತು ಮಾಡಿಕೊಳ್ಳಲಾಗಿರುವ ಭೂಮಿ ಅಂದ್ರೆ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಕಂಪನಿಗೆ ಸೇರಿದ ಒಟ್ಟು 12,500 ಎಕರೆಯಷ್ಟು ಭೂಮಿ ಇರಬೇಕಾಗಿದೆ. ಆದರೆ ಚಿನ್ನದ ಗಣಿಗೆ ಕಳೆದ 2001 ಮಾರ್ಚ್ 1ರಂದು ಬೀಗ ಹಾಕಿದ ನಂತರದಲ್ಲಿ ಚಿನ್ನದ ಗಣಿಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳ ಜೊತೆಗೆ ಇಲ್ಲಿನ ಸಾವಿರಾರು ಎಕರೆ ಭೂಮಿಯನ್ನ ಒತ್ತುವರಿ ಮಾಡಲಾಗಿದೆ. ಈ ಮೂಲಕ ಬಿಜಿಎಂಎಲ್ ಹಾಗೂ ಸರ್ಕಾರಿ ಗೋಮಾಳ ಸಾವಿರಾರು ಎಕರೆ ಭೂಮಿ ಹಣವಂತರು, ರಿಯಲ್ ಎಸ್ಟೇಟ್ ಮಾಫಿಯಾದವರು ಹಾಗೂ ಉಳ್ಳವರ ಪಾಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ತಂದೆ ಕಾಲದಲ್ಲಿ ಸ್ಯಾನಿಟರಿ ಬೋರ್ಡ್ನಲ್ಲಿ ರೆಕಾರ್ಡ್ ಇದೆ. ಅದರ ಪ್ರಕಾರ ನಾವು ರೆಕಾರ್ಡ್ ಮೂಲಕ ನಾನು ಹೋಗಿ ಸ್ಟೇ ತಗೊಂಡ್ಬಂದಿದ್ದೀನಿ. ಪರ್ಮನೆಂಟ್ ಇಂಜೆಕ್ಷನ್ ಇದೆ. ಕರ್ನಾಟಕ ಸರ್ಕಾರದಾದರೆ ನಾವು ತೋರಿಸಿ ನಿಮಗೆ ಏನು ಬೇಕಾದ್ರೆ ನಾವು ಕೊಡ್ತೇವೆ. ಅವರು ಬೆಂಬಲ ನಮ್ದಂತಾರೆ, ಇವರು ಕರ್ನಾಟಕ ಸರ್ಕಾರ ನಮ್ದಂತಾರೆ. ಯಾರಿಗಂತ ನಾವು ಪೇಪರ್ಸ್ ಕೊಡೋದು? ಒಟ್ನಲ್ಲಿ 2 ದಶಕಗಳ ನಂತರ ಚಿನ್ನದ ಗಣಿ ಪ್ರದೇಶವನ್ನ ಮತ್ತೆ ಅಭಿವೃದ್ಧಿಪಡಿಸುವತ್ತ ಸರ್ಕಾರಗಳು ಮನಸ್ಸು ಮಾಡಬೇಕಾಗಿದೆ. ಆದರೆ ಚಿನ್ನದ ಗಣಿಯ ಲೂಟಿಯ ಜೊತೆಗೆ ಅಭಿವೃದ್ಧಿಗೆ ಬೇಕಾದ ಸಾವಿರಾರು ಎಕರೆ ಭೂಮಿಯು ಇಲ್ಲಿ ಕಾಣೆಯಾಗಿರುವುದು ವಿಪರ್ಯಾಸ. ಇನ್ನಾದರೂ ಸರ್ಕಾರ ಅಭಿವೃದ್ಧಿಯ ಜೊತೆಗೆ ಕಾಣೆಯಾಗಿರುವ ಭೂಮಿಯನ್ನ ಹುಡುಕುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.